ಅಕ್ಕ ಇವತ್ತು ಏನ್ ಅಡಿಗೆ ಮಾಡ್ತಾ ಇದೀರಿ ನೀವು? ಟೂನಾ ಫಿಶ್ ಸುಕ್ಕ. ಅಂದ್ರೆ ಇದು ನೀವೇ ಕಂಡಿಡಿದಿರೋದು ಅಥವಾ ಇರೋ ಅಂತ ಇಲ್ಲ, ಅಡಿಗೆ? ಇಲ್ಲಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಾವು ಚಿಕನ್ ಸುಕ್ಕ ಮಾಡೋ ಸ್ಟೈಲ್ ಅಲ್ಲಿ ಮಾಡೋದು. ಟೂನಾ ಫಿಶ್ ಇದು ಸುಕ್ಕ. ಅಕ್ಕ ಎಂತ ನಾನು ಮದ್ವೆ ಮಾಡ್ಬೇಕಂತ ಹೊರಟಿದ್ದೀರಾ ನೀವು? ಮದ್ವೆ ಆಗೋದಾದ್ರೆ ಇಲ್ಲೇ ಆಗ್ಬಿಟ್ಟು ಹೋಗಿ. ಅಂದ್ರೆ ಹುಡುಗಿ ನೋಡ್ಬೇಕು. ಹುಡುಗಿ ಇಲ್ಲ, ಹುಡುಗಿ ಹುಡುಗಿ ಇಲ್ಲಿ ನಮ್ಮವ್ರಿಗೆ ಸಿಗ್ತಾ ಇಲ್ಲ. ನಿಮ್ಗೆ ಅಡಿಗೆ ಮಾಡೋದಂದ್ರೆ ಇಷ್ಟ? ನನ್ಗೆ ತುಂಬಾ ಇಷ್ಟ ಅಡಿಗೆ ಮಾಡೋದಂದ್ರೆ. ಓಕೆ, ಇವಾಗ ನಿಮ್ಗೆ ಈ ತರ ಮನೆಗಳು ಸಿಗಕ್ ಸಾಧ್ಯನೇ ಇಲ್ಲ, ಎಲ್ಲೂ ನಿಮ್ಗೆ ಈ ತರ ಸಿಗಲ್ಲ. ಅಂದ್ರೆ ಈ ಭಾಗದಲ್ಲಿ ನಮ್ಮ ಮಲೆನಾಡು ಕಡೆ ಹೋದ್ರೆ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಸಿಗ್ಬೋದು ಬಿಟ್ರೆ, ಇವಾಗ ಯಾರು ಈ ತರ ಹಳೆ ಅಡಿಗೆ ಮನೆ ಈ ತರ ಇದೆಲ್ಲ ಯಾರು ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಮ್ಮ ಕಿಚನ್ ಅಲ್ಲಿ ಏನಕ್ಕೆ ಈ ತರ ಮನೆಗಳನ್ನ ನಾವು ತೋರಿಸ್ತೀವಿ ಅಂತ ಹೇಳಿದ್ರೆ, ಇದು ಯಾವಾಗ್ಲೂ ಮುಂದಿನ ಪೀಳಿಗೆಗೂ ಕೂಡ ಈ ತರನು ಅಡಿಗೆ ಮಾಡ್ತಾ ಇದ್ರು ಅಂತ ನೀವು ತೋರಿಸಿ. ಇದ್ರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ಉಪ್ಪಿನಕಾಯಿ ಮಾಡ್ತಾರೆ. ಆಕ್ಚುಲಿ ನಮ್ಮ ಕಿಚನ್ ಅಲ್ಲಿ ನಾನು ಮಾಡಿದೀನಿ ಟೂನಾ ಫಿಶ್ ನ ಪಿಕಲ್. ನೋಡಿ ಒಂದ್ಸಲಿ ಚೆಕ್ ಮಾಡಿ. ಅಂಡ್ ಟೂನಾ ಫಿಶ್ ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ, ತುಂಬಾ ಒಳ್ಳೇದು. ಬಿಕಾಸ್ ಅದೊಂದು ರೆಡ್ ಮೀಟ್ ಅಂತ ಏನೋ ಅದನ್ನ ಅಷ್ಟು ಐಡಿಯಾ ಇಲ್ಲ, ಐ ಥಿಂಕ್ ರೆಡ್ ಮೀಟ್ ಅಂತ ಹೇಳ್ತಾರೆ. ಆಯ್ತ್ರಿ, ಟೂನಾ ಫಿಶ್ ನ ಸುಕ್ಕ ರೆಡಿ. ಅಂಡ್ ಅಕ್ಕ ಥ್ಯಾಂಕ್ ಯು ಸೋ ಮಚ್, ನಿಜವಾಗ್ಲೂ ಇಷ್ಟ ಆಯ್ತು. ನಿಮಗೆ ಏನಿಸ್ತು ನಮ್ಮ ಕಿಚನ್ ಅಲ್ಲಿ ಅಡಿಗೆ ಮಾಡಿದ್ದು? ನಮ್ಮ ಕಿಚನ್ ಅಲ್ಲಿ ಅಡಿಗೆ ಮಾಡಿದ್ದು, ನಿಮ್ಮ ಕಿಚನ್ ಅಲ್ಲ. ಇವತ್ತು ಈ ಒಂದು ಹಳೆ ಹಳ್ಳಿಯ ಮನೆಯಲ್ಲಿ ಹಳೆ ಶೈಲಿಯಲ್ಲಿಯೇ ಅಡಿಗೆ ಮಾಡೋದು ಹೇಗೆ, ಯಾರು ಮಾಡ್ತಾರೆ, ಬನ್ನಿ ನೋಡೋಣ. ಬನ್ನಿ 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 ಬನ್ನಿ. ಅಕ್ಕ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಇವರು ನಾನು ನಿಮ್ಗೆ ಫಸ್ಟ್ ಎಪಿಸೋಡ್ ಅಲ್ಲೇ ಹೇಳಿದ್ದೆ, ಪಜ್ಜಣ್ಣ ಅಂತ ಹೇಳಿ. ನಮ್ಗೆ ಇಲ್ಲಿ ಉಡುಪಿಯಲ್ಲಿ ನಾವು ಇಷ್ಟು ಎಪಿಸೋಡ್ ಮಾಡೋದಕ್ಕೆ ಅವರೇ ಕಾರಣ. ನಾವು ಉಡುಪಿಗೆ ಯಾವಾಗ ಬಂದ್ರು ಇವ್ರ ಮನೆಗೆ ಒಮ್ಮೆ ಭೇಟಿ ಕೊಟ್ಟು ಹೋಗುವಂಥದ್ದು ನಮ್ಮ ಪದ್ಧತಿ. ಯಾಕಂದ್ರೆ ಒಂಥರ ಫ್ಯಾಮಿಲಿ ತರನೇ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರನೇ ಆಗೋಗ್ಬಿಟ್ಟಿದ್ದಾರೆ. ಹೋಸಲಿ ಬಂದಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ಈ ಸಲಿ ಉಡುಪಿಯಲ್ಲಿ ಇವರ ಮನೆಗೆ ನಾವು ಬಂದು ಒಂದಿಷ್ಟು ಎಪಿಸೋಡ್ಗಳನ್ನ ಮಾಡೋದಕ್ಕೆ ಹೆಲ್ಪ್ ಮಾಡಿರುವಂತ ಪಜ್ಜಣ್ಣನವರ ಏಕೈಕ ಪತ್ನಿ. ಅಕ್ಕ ಇವತ್ತು ಏನ್ ಅಡಿಗೆ ಮಾಡ್ತಾ ಇದೀರಿ ನೀವು? ಟೂನಾ ಫಿಶ್ ಸುಕ್ಕ. ಅಂದ್ರೆ ಇದು ನೀವೇ ಕಂಡಿಡಿದಿರೋದು ಅಥವಾ ಇರೋ ಅಂತ ಅಡಿಗೆ? ಇಲ್ಲಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ನಾವು ಚಿಕನ್ ಸುಕ್ಕ ಮಾಡೋ ಸ್ಟೈಲ್ ಅಲ್ಲಿ ಮಾಡೋದು. ಟೂನಾ ಫಿಶ್ ಇದು ಸುಕ್ಕ. ಯಾಕಂದ್ರೆ ನಾನು ಹೋದ್ಸಲಿ ಇವರ ಮನೆಗೆ ಬಂದಾಗ ಟೂನಾ ಫಿಶ್ ನ ಸುಕ್ಕ ಮಾಡ್ಕೊಟ್ಟಿದ್ರು. ನನಗಂತೂ ನಿಜವಾಗ್ಲೂ ಇಷ್ಟ ಆಗಿತ್ತು. ಅದಕ್ಕೆ ಅಕ್ಕ ನಮ್ಮ ಕಿಚನ್ ಅಲ್ಲಿ ನೀವು ಇದು ಮಾಡ್ಲೇಬೇಕು ಅಂತ ಆಕ್ಚುಲಿ ನಾನು ಅವಾಗ್ಲೇ ಹೇಳಿದ್ದೆ ಅಲ್ವಾ. ಈ ಸಲಿ ಅವರು ನಮ್ಮ ಕಿಚನ್ ಅಲ್ಲಿ ಟೂನಾ ಫಿಶ್ ನ ಸುಕ್ಕ ಮಾಡ್ತಾರೆ. ಅದು ಅವರು ಒಂದು ಹೇಳಿದಾರೆ, ರಾಘು ನಾನು 15 minutes ಅಲ್ಲಿ ಮಾಡ್ತೇನೆ ಅಂತ. ನೋಡುವ ಎಷ್ಟು ಬೇಗ ಆಗ್ತದೆ ಅಂತ ಹೇಳಿ. ಅದು ಅಕ್ಕ ಸ್ಟಾರ್ಟ್ ಮಾಡುವ. ಸ್ಟಾರ್ಟ್ ಮಾಡುವ. ಅಕ್ಕ ಏನೇನ್ ಹಾಕ್ಬೇಕು, ಎಂತ ಕತೆ? ಇದು ತುಂಬಾ ಹಳೆ ಅಡಿಗೆ ಮನೆ. ಹೌದು. ಇಲ್ಲೆಲ್ಲ ಅಡಿಗೆ ಮಾಡ್ತೀರಾ ನೀವು? ಮೊದ್ಲು ಮಾಡ್ತಿದ್ರು ಅಮ್ಮ, ಈಗ ಮಾಡಲ್ಲ. ಕೊಕೊನಟ್ ಆಯಿಲ್ ಏನಿಲ್ಲ ಅಂದ್ರೆ ಈ ಕಡೆ ಅಕ್ಕ ಎಲ್ಲರೂ ಕೊಕೊನಟ್ ಆಯಿಲ್ ಕಂಪಲ್ಸರಿ ಅಲ್ಲ ಅಕ್ಕ? ಕೊಕೊನಟ್ ಆಯಿಲ್ ಮಾಡ್ತಾರೆ. ಅದು ಸ್ವಲ್ಪ ಹೆಲ್ದಿನೂ ಹೌದು. ಒಂದು 20 ರಿಂದ 25 ಬ್ಯಾಡಗಿ ಮೆಣಸು. 20 ರಿಂದ 25 ಬ್ಯಾಡಗಿ ಮೆಣಸು. ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಈಗ ಸ್ವಲ್ಪ 1 ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ. 1 ಟೀಸ್ಪೂನ್ ಅಷ್ಟು ಕರಿಮೆಣಸು. ಸ್ವಲ್ಪ ಜಾಸ್ತಿನೇ ಹಾಕ್ತೀರಾ ನೀವು? ಸ್ವಲ್ಪ ಜಾಸ್ತಿನೇ ಬೇಕು. ನೀವು ಖಾರ ತಿನ್ನೋದ ನಿಮ್ಮ ಮನೇಲಿ? ನಾವು ಇಲ್ಲಿ ಅಮ್ಮನ ಮನೇಲಿ ಸ್ವಲ್ಪ ಖಾರ ತಿಂತಾರೆ, ಅಲ್ಲಿ ಗಂಡನ ಮನೇಲಿ ಇಲ್ಲ ಖಾರ ಇಲ್ಲ. ಸ್ವಲ್ಪ ಜೀರಾ 1 ಟೀಸ್ಪೂನ್. ಆಲ್ಮೋಸ್ಟ್ ಎಲ್ಲಾ ಅಡಿಗೆಗಳಿಗೂ ಇಷ್ಟೇ ಇದ್ದೇ ಇರುತ್ತೆ. 1 ಚಿಟಿಕೆ ಸಾಸಿವೆ, 1 ಚಿಟಿಕೆ ಅಷ್ಟು ಮೆಂತೆ ಕಾಳು, 4 ರಿಂದ 5 ಕಾಳು ಹಿಂಗೆ ಅಷ್ಟೇ. ಶಾಸ್ತ್ರಕ್ಕೆ ಅಂತಾರಲ್ಲ ಅಷ್ಟೇ. 1 ಏಲಕ್ಕಿ, ಸ್ವಲ್ಪ ಚಕ್ಕೆ. ಸ್ವಲ್ಪ ಅಂದ್ರೆ 1/4 kg. 1/4 kg ಬೇಡ, 1-2 ಹಾಕೋದು ಅಷ್ಟೇ. ಅಷ್ಟೇ. ಚಕ್ಕೆ ಇದು ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದಾಗಿದ್ಯಾ? ಇದಾಗಿದೆ. ಎಸ್. ರೋಸ್ಟ್ ಆಗಿರೋಂಥದ್ದನ್ನ ಒಂದು ಪಾತ್ರೆಗೆ ಹಾಕಿಕೊಂಡು ಇದನ್ನ ಮಿಕ್ಸಿಯಲ್ಲಿ ಡ್ರೈ ಆಗಿ ಪುಡಿ ಮಾಡ್ಬೇಕು. ಓಕೆ. ಸುಕ್ಕ ಮಾಡೋದ್ರಿಂದ ಅಲ್ವಾ? ಪುಡಿ ಮಾಡಕ್ ಇನ್ನೇನೇನ್ ಹಾಕ್ಬೇಕು ಇದಕ್ಕೆ? ಇಷ್ಟೇ, ಬೇರೆ ಇದಿಷ್ಟನ್ನೇ ಪೌಡರ್ ಮಾಡ್ಬೇಕು. ಅಕ್ಕ ಎಂತ ನಾನು ಮದ್ವೆ ಮಾಡ್ಬೇಕಂತ ಹೊರಟಿದ್ದೀರಾ ನೀವು? ಮದ್ವೆ ಆಗೋದಾದ್ರೆ ಇಲ್ಲೇ ಆಗ್ಬಿಟ್ಟು ಹೋಗಿ. ಹುಡುಗಿ ನೋಡ್ಬೇಕು. ಹುಡುಗಿ ಇಲ್ಲ,
ಹುಡುಗಿ ಹುಡುಗಿ ಇಲ್ಲಿ ನಮ್ಮವ್ರಿಗೆ ಸಿಗ್ತಾ ಇಲ್ಲ, ನಿಮಗೆ ನಿಮ್ಗೆ ಎಲ್ಲಿಂದ ತರೋಣ? ಇದೇನಕ್ಕೆ ಇಷ್ಟೊಂದು ಪಾತ್ರೆ ಇಟ್ಟಿರೋದು ರೀಸನ್ ಏನಕ್ಕ? ಅದು ಚಿಕ್ಕ ಪಾತ್ರೆ ಇಟ್ರೆ ತಳ ಹಿಡಿಯುತ್ತೆ ಒಂದು, ಇನ್ನೊಂದು ಹೊಗೆ ಸ್ಮೆಲ್ ಬರ್ತದೆ. ಓಕೆ, ಪಾತ್ರೆ ಬಿಸಿ ಆಗಿದೆ, ಪಾತ್ರೆ ಬಿಸಿ ಆಗಿದೆ ಅಕ್ಕ. ಅದಕ್ಕೆ ಮತ್ತೆ ಕೊಬ್ಬರಿ ಎಣ್ಣೆ, ತಲೆಗೂ ಕೊಬ್ಬರಿ ಎಣ್ಣೆ, ಪಾತ್ರೆಗೂ ಕೊಬ್ಬರಿ ಎಣ್ಣೆ, ಎಲ್ಲ ಕೊಬ್ಬರಿ ಎಣ್ಣೆ. ಸ್ವಲ್ಪ ಕರಿಬೇವು ಸಿಡಿತದೆ. ಇದು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಾಕುದು, ಕಟ್ ಕಟ್ ಮಾಡಿ, ಕಟ್ ಮಾಡಿ ಓಕೆ. ಪೀಸ್ ಮಾಡಿ. ಸ್ವಲ್ಪ ಶುಂಠಿ, ಈರುಳ್ಳಿ ಹಾಕ್ಬೇಕಾ? ಒಂದು 5 ಈರುಳ್ಳಿ. 5 ಅಷ್ಟು ಈರುಳ್ಳಿನ? ಹಾ. ಎಸ್. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಹಾ, ನಿಮ್ಮ ಮನೆಯಲ್ಲಿ ನಾನ್ ವೆಜ್ ಏನಕ್ಕ ಹೆಚ್ಚಾಗಿ? ಹೌದು. ಬಟ್ ನಿಮ್ಮ ಅಕ್ಕನ ಅಡಿಗೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಹೋದ್ಸಲ ಬಂದಾಗ್ಲೂ ಊಟ ಮಾಡಿದ್ವಿ, ಈ ಸಲಿನೂ ಊಟ ಮಾಡಿದ್ವಿ. ಸೂಪರ್. ಪಜ್ಜಣ್ಣನಿಗೆ ನೀವು ಮಾಡೋ ಅಡಿಗೆ ಯಾವ್ದು ತುಂಬಾ ಇಷ್ಟ? ಮೀನ್ ಸಾರು. ಮೀನ್ ಸಾರ? ನೀವು ಮೀನ್ ಸಾರು ಮಾಡಿಕೊಟ್ಟು ಇಂಪ್ರೆಸ್ ಮಾಡೋದು ಅವರನ್ನು? ಮತ್ತೆ ನಾಚ್ಕೊಳ್ತಾರೆ ನೋಡಿ, ಅಕ್ಕನ ಸ್ಪೇಸ್ ನೋಡಿ ಬ್ಲಶ್ ಆಗ್ತಾ ಉಂಟು. ಎಸ್ ಅಕ್ಕ, ಈರುಳ್ಳಿ ಇನ್ನೂ ಆಗ್ಬೇಕಾ? ಫ್ರೈ ಆಗ್ಬೇಕು. ಇದು ಟೂನಾ ಫಿಶ್ ಅಷ್ಟರಲ್ಲೇ ಮಾಡಕ್ಕಾಗದ ಅಥವಾ ಯಾವ ಯಾವ ಬೇರೆ ಫಿಶ್ ಎಲ್ಲ ಆಗಲ್ಲ? ಟೂನಾ ಫಿಶ್ ಇದ್ರೆ ಮಾತ್ರ ಸುಕ್ಕ ಮಾಡೋದಕ್ಕೆ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರತ್ತೆ, ಸುಕ್ಕನೂ ಚೆನ್ನಾಗಿ ಆಗತ್ತೆ. ಟೊಮೆಟೊ ಒಂದು 3 ಟೊಮೆಟೊ. 3 ಟೊಮೆಟೊ. ಸ್ವಲ್ಪ ಹಸಿಮೆಣಸು, 4ರಿಂದ 5 ಹಸಿಮೆಣಸು. ಈಗಲೇ ಹಾಕ್ಬೇಕಾ? 4ರಿಂದ 5 ಹಸಿಮೆಣಸು. ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ, ಉಪ್ಪು. ಈಗ ಅರಿಶಿನ ಹಾಕಿದ ಮೇಲೆ ಉಪ್ಪು. ಇವಾಗ್ಲೇ ಎಷ್ಟು ಬೇಕು ಅಷ್ಟು ಹಾಕೊಬಿಡ್ಬೇಕಾ? ಸ್ವಲ್ಪ ಮತ್ತೆ ಆಮೇಲೆ ಮತ್ತೆ ಬೇಕಾದ್ರೆ ಹಾಕೊಳ್ಬಹುದು. ನಿಮ್ಗೆ ಅಡಿಗೆ ಮಾಡೋದಂದ್ರೆ ಇಷ್ಟ? ನನ್ಗೆ ತುಂಬಾ ಇಷ್ಟ ಅಡಿಗೆ ಮಾಡೋದಂದ್ರೆ. ಓಕೆ. ನಮ್ಮ ರಾಘೂಸ್ ಕಿಚನ್ ನಲ್ಲಿ ನೀವು ಅಡಿಗೆ ಮಾಡ್ತೀರಾ ಅಂತ ನಾನು ಕೇಳಿದಾಗ ನಿಮ್ಗೆ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ನನ್ಗೆ. ಎಸ್, ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇಲ್ಲಿ ನೋಡಿ, ಕಟ್ ಮಾಡಿರುವಂತ ಟೂನಾ ಫಿಶ್ ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡು. ಅದಕ್ಕೆ ಉಪ್ಪು ಏನಾದ್ರು ಹಾಕ್ಬೇಕಾ? ಇಲ್ಲ, ಎಂತ ಹಾಕ್ಲಿಕ್ಕಿಲ್ಲ. ಇದು ಬಾಕಿ ಫಿಶ್ ತರ ಕಟ್ 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 ಆಗಲ್ವಾ? ಅಂದ್ರೆ ಪುಡಿ ಪುಡಿ ಆಗತ್ತಾ? ತುಂಬಾ ಬಯಸಿದ್ರೆ ಪುಡಿ ಆಗ್ತದೆ. ಓಹೋ, ಫಿಶ್ ಮೀಟ್ ತರ ಇಲ್ಲ, ಇದು ಯಾವ್ದೋ ಮಟನ್ ತರ ಇದೆ. ಮುಳ್ಳಕ್ಕ ತುಂಬಾ ಇರ್ತದ ಇದ್ರಲ್ಲಿ? ಹೇಗೆ? ಮುಳ್ಳು ಇರ್ತದೆ, ಕಟ್ ಮಾಡ್ಬೇಕಾದ್ರೆ ಮಧ್ಯದ ಮುಳ್ಳು ತೆಗೆದು ಕಟ್ ಮಾಡ್ಬೇಕು. ಓಕೆ ಓಕೆ ಓಕೆ. ಇದಕ್ಕೆ ಸ್ವಲ್ಪ ಹುಣಸೆ ರಸನ, ಮೀನ್ ಅಂದ್ಮೇಲೆ ಹುಳಿ ಬೇಕೇ ಬೇಕು. ಇವರ ಕೆಲಸದ ಹಿಂದೆ ಪೂರ್ತಿ ಇವರಿಗೆ ಸಪೋರ್ಟ್ ಮಾಡ್ತಿರೋರು ಇವರ ತಂಗಿ. ನಿಜವಾಗ್ಲೂ ಅಕ್ಕ ತಂಗಿ ಬಾಂಧವ್ಯ ನೋಡಿದ್ರೆ ನೋಡಿ, ಅವಾಗ ಅದು ಕೊರಲೆ, ಇದು ಕೊರಲೆ, ಇದು ಕೊರಲೆ, ಅದು ಕೊರಲೆ ಅಂತ ಹೇಳೋದು. ಯಾರು ಅದೆಲ್ಲ ಕೊಡ್ತಾ ಇಲ್ಲ. ಅಶರೀರ ವಾಣಿ ಒಂದು ಅವಾಗಿಂದ ಕೈ ಮಾತ್ರ ಬಂದ್ ಹೋಗ್ತಾ ಇತ್ತು ಅಂತ ನೀವು ಯೋಚನೆ ಮಾಡ್ತಾ ಇದೀರಾ? ಆ ಕೈ ಇರೋ ಫೇಸ್ ಇವ್ರದೇ. ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಸ್ವಲ್ಪ ನೀರ್ ಹಾಕ್ಬೇಕು. ಎಷ್ಟೊತ್ತು ಬೇಯ್ಬೇಕಕ್ಕ ಇದು? ಇದು ಬೇಗ ಬೇಯ್ತದೆ. ಅಂದಾಜು ಟೈಮು ಒಂದ್ 5 ಮಿನಿಟ್ಸ್ ಅಲ್ಲಿ ಅಷ್ಟೇ. ಮತ್ತೆ ತುಂಬಾ ಹೊತ್ತಾದ್ರೆ ಪುಡಿ 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 ಆಗತ್ತೆ ಅಂತ. ಓಕೆ ಓಕೆ. ಬಾಯಿ ಕ್ಲೋಸ್ ಮಾಡೋದ ಲಿಡ್ ನಮ್ದಲ್ಲ, ನಮ್ಮ ಬಾಯಿ ಕ್ಲೋಸ್ ಮಾಡಿದ್ರೆ ಇವಾಗ ನಿಮ್ಗೆ ಈ ತರ ಮನೆಗಳು ಸಿಗಕ್ ಸಾಧ್ಯನೇ ಇಲ್ಲ. ಎಲ್ಲೂ ನಿಮಗೆ ಈ ತರ ಸಿಗಲ್ಲ. ಅಂದ್ರೆ ಈ ಭಾಗದಲ್ಲಿ ನಮ್ಮ ಮಲ್ನಾಡ್ ಕಡೆ ಹೋದ್ರೆ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಸಿಗ್ಬೋದು, ಬಿಟ್ರೆ ಇವಾಗ ಯಾರು ಈ ತರ ಹಳೆ ಅಡಿಗೆ ಮನೆ ಈ ತರ ಇದೆಲ್ಲ ಯಾರು ಇಟ್ಕೊಂಡಿಲ್ಲ. ಸೊ ಹಾಗಾಗಿ ನಮ್ಮ ಕಿಚನ್ ನಲ್ಲಿ ಏನಕ್ಕೆ ಈ ತರ ಮನೆಗಳನ್ನ ನಾವು ತೋರಿಸ್ತೀವಿ ಅಂತ ಹೇಳಿದ್ರೆ, ಇದು ಯಾವಾಗ್ಲೂ ಮುಂದಿನ ಪೀಳಿಗೆಗೂ ಕೂಡ ಈ ತರನು ಅಡಿಗೆ ಮಾಡ್ತಾ ಇದ್ರು ಅಂತ ನೀವು ತೋರಿಸಿ ಹೇಳ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ತರ ಅಡಿಗೆ ಮನೆಗಳಲ್ಲಿ ನಾವು ಅಡಿಗೆ ಮಾಡುವಂತ ಪ್ರಯತ್ನ. ಎಸ್, ಇನ್ನೇನು ಒಂದು ಕೆಲವು ಕ್ಷಣಗಳಲ್ಲಿ ಬೆಂದು ಹೋಗ್ಬಿಡತ್ತೆ. ಅವಾಗ್ಲೇ ಪೌಡರ್, ಸುಕ್ಕ ಪೌಡರ್
ನೀವು ಅಂಗಡಿಯಿಂದ ಏನೇ ತರ್ಬೋದು, ಬಟ್ ಮನೆಯಲ್ಲಿ ಉದ್ದಿ ಪೌಡರ್ ಮಾಡೋದು ಸಿಗುವಂತ ಘಮ ಇದೆ ಅಲ್ಲ, ಎಷ್ಟು ಕೊಟ್ರು ಸಿಗಲ್ಲ. ಇದಕ್ಕೆ ಸ್ವಲ್ಪ ಕರ್ಬೇವು ಮತ್ತೆ ಒಂದಿಷ್ಟು ಬೆಳ್ಳುಳ್ಳಿ, 4ರಿಂದ 5 ಬೆಳ್ಳುಳ್ಳಿನ ಚಂದ ಫ್ರೈ ಮಾಡಿ ಲಾಸ್ಟ್ ಇದು ಪುಡಿ ಆದ ನಂತರ ಅದಕ್ಕೆ ಮಿಕ್ಸ್ ಮಾಡ್ಬೇಕು, ಪುಡಿ ಮಾಡ್ಬೇಕು ಅದ್ರೊಟ್ಟಿಗೆ. ಇವಾಗ ಅದಕ್ಕೆ ಅದನ್ನ ಆಡ್ ಮಾಡಿದ್ದೀರಾ? ಹೌದು. ಅದು ಪೌಡರ್ ಆದ, ಅವಾಗ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರು ಅದು ಪೌಡರ್ ಆದ ನಂತರ ಬೆಳ್ಳುಳ್ಳಿ ಎಷ್ಟಕ್ಕ? ಒಂದು 5ರಿಂದ 6 ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು 2 ಕಡ್ಡಿ ಕರಿಬೇವನ್ನ ಹುರಿದು ಮತ್ತೆ ಅದಕ್ಕೆ ಹಾಕಿ ಪೌಡರ್ ಮಾಡಿ ಇಟ್ಕೋಬೇಕು. ನೀರ್ ಹಾಕಬಾರದು, ಡ್ರೈ ಪೌಡರ್, ಬಿಕಾಸ್ ದಿಸ್ ಈಸ್ ಸುಕ್ಕ. ಕರೆಕ್ಟ್. ತುಂಬಾ ತುಂಬಾ ಇದು ತುಂಬಾ ಬೆಂದ್ರೆ ಪುಡಿ ಪುಡಿ ಆಗುತ್ತೆ. ತುಂಬಾ ಬೆಂದ್ರೆ ಪುಡಿ ಪುಡಿ ಆಗುತ್ತೆ, ತುಂಬಾ ಬೇಯ್ದೇ ಇದ್ರೆ ಚೆನ್ನಾಗಲ್ಲ. ಹೌದು. ಹದವಾಗಿ ಬೇಯಿಸಿ ತಿಂದ್ರೆ ಮಾತ್ರ ಚೆನ್ನಾಗಿರುತ್ತೆ. ಎಸ್, ಅದಕ್ಕಾಗಿ ನೀವು ಫಿಶ್ ನ ಒಂದು 5ರಿಂದ ಮ್ಯಾಕ್ಸಿಮಮ್ 7 ನಿಮಿಷ ಹಾಕ ಟೈಮಿಂಗ್ಸ್ ಇಟ್ಬೇಕಾದ್ರೆ. ಇವಾಗೆಲ್ಲ ಆ ತರದ ಅಡಿಗೆ ಮಾಡ್ತಾರೆ ಆಕ್ಚುಲಿ. ಟಿವಿಯಲ್ಲಿ 5 ನಿಮಿಷ ಅಂತ ಹೇಳಿದ್ರೆ ಟೈಮರ್ ಇಟ್ಬಿಟ್ಟು 5 ನಿಮಿಷ ಅಂದ್ರೆ ಆಫ್ ಮಾಡೋರು ಇರ್ತಾರೆ. ಅದು ಕಣ್ಣ ಅಂದಾಜು. ನಾನು ಹೇಳೋದು ಆಗ್ತಾ ಇದೆ ಆಗ್ತಾ ಇಲ್ಲ, ಅದೆಲ್ಲ ಟೆಕ್ನಿಕ್ ಗೊತ್ತಿರ್ಬೇಕು. ಸುಮ್ನಿರಿ, ಅದಕ್ಕೆ ಹೇಳೋದು ರಾಘುಸ್ ಕಿಚನ್ ನೋಡಿ, ಈ ತರ ಟೆಕ್ನಿಕ್ ಎಲ್ಲ ಹೇಳ್ಕೊಡ್ತೀವಿ. ಹಿಂದಿನ ಕಾಲದವ್ರಿಗೆ ಆಕ್ಚುಲಿ ಜ್ವರ ಶೀತ ಅದೆಲ್ಲ ಕಮ್ಮಿ ಇತ್ತು, ಈ ತರದೆಲ್ಲ ತಗೊಂಡು. ಇವಾಗ ಅಕ್ಕ ಎಷ್ಟು ಹಾಕ್ಬೇಕು? ಅಷ್ಟು ಹಾಕ್ಬೋದಾ? ಬೇಡ ಬೇಡ, ಇಷ್ಟು ಬೇಡ, ಸ್ವಲ್ಪ ಜಾಸ್ತಿನೇ ಆಗಿದೆ. ಎಷ್ಟು ಖಾರ ಬೇಕು ಅಷ್ಟು ಹಾಕುವ, ಅಂದಾಜಿ ಹಾಕಿದ್ ನಾನು. ಓಕೆ, ಅಂದ್ರೆ ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಬೇಕು ಅನ್ಸಿದ್ರೆ ಬೇಕಾದ್ರೆ ಹಾಕೋಬಹುದು ಅಲ್ವಾ? ಕಾಯಿ ತುರಿ ಹಾಗೆ ಅದನ್ನ ರುಬ್ಬುದ್ ಗಿಬ್ಬುದೇನಿಲ್ಲ. ಇದು ಚಿಕನ್ ಸುಕ್ಕ ಹೇಗ್ ಮಾಡ್ತಾರೆ ಅದೇ ತರ? ಸೇಮ್ ಇದೇ ತರನೇ ಮಾಡೋದು. ನಮ್ಮ ಈ ಕಡೆ ತುಂಬಾ ಕಮ್ಮಿ ಜನ ತಿನ್ನೋದು ಇದು. ಹೌದಾ? ಇದ್ರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಉಪ್ಪಿನಕಾಯಿ ಮಾಡ್ತಾರೆ. ಆಕ್ಚುಲಿ ಅದು ನಮ್ಮ ಕಿಚನ್ ಅಲ್ಲಿ ನಾನು ಮಾಡಿದೀನಿ, ಟೂನಾ ಫಿಶ್ ನ ಪಿಕಲ್. ನೋಡಿ ಒಂದ್ಸಲಿ ಚೆಕ್ ಮಾಡಿ. ಅಂಡ್ ಟೂನಾ ಫಿಶ್ ಆಕ್ಚುಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ತುಂಬಾ ಒಳ್ಳೇದು, ಬಿಕಾಸ್ ಅದೊಂದು ರೆಡ್ ಮೀಟ್ ಅಂತ ಏನೋ ನಂಗೆ ಅಷ್ಟು ಐಡಿಯಾ ಇಲ್ಲ. ಐ ಥಿಂಕ್ ರೆಡ್ ಮೀಟ್ ಅಂತ ಹೇಳ್ತಾರೆ. ಆಯ್ತ್ರಿ, ಟೂನಾ ಫಿಶ್ ನ ಸುಕ್ಕ ರೆಡಿ. ಅಂಡ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇದು ಕೊನೆಯ ಅಲಂಕಾರ. ದೃಷ್ಟಿ ಬೊಟ್ಟು ಹೇಗೆ ಒಬ್ಬ ಮದುಮಗಳಿಗೆ ಇಡ್ತಾರೋ ಹಾಗೆ ಒಂದು ಅಡಿಗೆ ಕೊತ್ತಂಬರಿ ಸೊಪ್ಪು ಇಟ್ರೇನೆ ದೃಷ್ಟಿ ಬೊಟ್ಟು. ಅಕ್ಕ ಇದ್ರೊಟ್ಟಿಗೆ ಏನು ಕಾಂಬಿನೇಷನ್ ಅಕ್ಕ? ನೀರ್ ದೋಸೆ, ಆಮೇಲೆ ಕುಚ್ಚಲಕ್ಕಿ ಅನ್ನ, ಮತ್ತೆ ಇದು ರಸಂ ಜೊತೆ ಅನ್ನ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸ್ವಲ್ಪ ಡ್ರೈ ಆಗ್ಬೇಕು ಅದು. ಓಕೆ. ಅಕ್ಕ ಈಗ ಇದು ಆಯ್ತು, ಆಗಿದೆ, ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಆಯ್ತು. ಒಂದ್ 2 ನಿಮಿಷ ಸ್ವಲ್ಪ ಡ್ರೈ ಆದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಅದು ಗಡಿ ಗಡಿ ಸೌಟ್ ಆಗ್ತಾ ಇದ್ರೆ ಮೀನ್ ಪುಡಿ ಆಗುತ್ತೆ. ಸೌಟಲ್ಲಿ ಜಾಸ್ತಿ ಮುಟ್ಟಾಡೋದ್ರಿಂದ ಮೀನು ಕಟ್ಟಾಗತ್ತೆ, ಪುಡಿ 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 ಆಗುತ್ತೆ. ಸೊ ಹಾಗಾಗಿ ಪಾತ್ರೆನೇ ಶೇಕ್ ಇಟ್ ಪುಷ್ಪವತಿ ಅದ್ ಮಾಡ್ಬೇಕು, ಡ್ಯಾನ್ಸ್ ಪಾತ್ರೆ ಇಟ್ಕೊಂಡು. ಆಯ್ತಕ್ಕ? ಆಯ್ತು ಆಯ್ತು, ಸಾಕು, ಇದು ಸಾಕು. ಸಾಕಾ? ಎಸ್, ಗ್ಯಾಸ್ ಆಫ್ ಮಾಡಿ. ಟೇಸ್ಟ್ ನೋಡ್ಲಿಕ್ಕೆ ನಿಮ್ಗೆ ಚಿಪ್ಪಲ್ಲಿ ಹಾಕೊಡ್ತಾ ಇದ್ದೀನಿ. ಚಿಪ್ಪಲ್ಲಿ ಟೇಸ್ಟ್ ನೋಡೋದು ನಾನು ಫಸ್ಟ್ ಟೈಮ್ ಚಿಪ್ಪಲ್ಲಿ ಟೇಸ್ಟ್ ನೋಡ್ತಾ ಇರೋದು. ಇದೆಂತ ಹಾಕಿದ್ದು ಹೀಗೆ? ಅದು ನಮ್ದು ಇಲ್ಲಿದೊಂದು ಟ್ರೆಡಿಷನಲ್. ಅಂದ್ರೆ ಅವಾಗಿಂದ ಹೀಗೆ ನೀವು ಕೂಡ ಹೀಗೆ ಟೇಸ್ಟ್ ನೋಡೋದು? ನಾವು ಚಿಕ್ಕವರಿರುವಾಗ ಹೀಗೆ ಟೇಸ್ಟ್ ನೋಡ್ತಾ ಇದ್ದೀವಿ. ವೆರಿ ನೈಸ್. ಟೂನಾ ಫಿಶ್ ಸುಕ್ಕ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಸತ್ಯ ಸತ್ಯ ಹೇಳ್ಬೇಕು. ಸೇಮ್ ಟೇಸ್ಟ್. ಅವತ್ತು ನಾನು ನಿಮ್ಮ ಮನೇಲಿ ಏನ್ ತಿಂದಿದ್ನಲ್ಲ, ಕೆಲವೊಂದು ಫುಡ್ ನಿಮಗೆ ಯಾವಾಗ್ಲೂ ತಿಂದಿರ್ತೀರಾ, ಇನ್ನೊಂದ್ಸಲಿ ತಿಂದಾಗ ಯಾವತ್ತಲ್ಲಿ ತಿಂದಿದ್ದೇನೆ ಅಂತ ಅನ್ಸುತ್ತೆ. ನಂಗೆ ಇವಾಗ ಆ ಫೀಲ್ ಆಯ್ತು. 1 ವರ್ಷ ಆಗಿತ್ತು ಅಕ್ಕ, ನಾ ಇಲ್ಲ ಜನವರಿ ಬಂದ್ವಿ, ಅವಾಗ ತಿಂದಿದ್ದು ನಂಗೆ ಅದೇ ಟೇಸ್ಟ್ ಈಗ ಸಿಕ್ತು. ಮಸ್ಟ್ ಅಂಡ್ ಶುಡ್ ಇದನ್ನ ನೀವು ಮನೇಲಿ ಟ್ರೈ ಮಾಡಿ. ವಾವ್,
ತುಂಬಾ ಚೆನ್ನಾಗಿದೆ ಅಂಡ್ ಚಿಪ್ಪಲ್ಲಿ ತಿಂತಾ ಇರೋದಕ್ಕೆ ಅನ್ಸುತ್ತೆ. ಇನ್ನೂ ಟೇಸ್ಟಿ ಆಗಿದೆ. ಹೌದಾ? ಯಾರಿಗೆಲ್ಲ ಮೀನ್ ಇಷ್ಟ ಆಗಲ್ವೋ ಅವ್ರು ಇದನ್ನ ಮಾಡಿ ತಿನ್ನಿ. ಆಮೇಲೆ ಬೇರೆ ಏನು ತಿನ್ನಲ್ಲ, ಮೀನೇನೆ ತಿಂತೀರಾ. ಅಕ್ಕ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಇಷ್ಟ ಆಯ್ತು. ನಿಮಗೆ ಏನನ್ಸ ನಮ್ಮ ಕಿಚನ್ ಅಲ್ಲಿ ಅಡಿಗೆ ಮಾಡಿದ್ದು? ನಮ್ಮ ಕಿಚನ್ ಅಲ್ಲಿ ಅಡಿಗೆ ಮಾಡಿದ್ದು ನಿಮ್ಮ ಕಿಚನ್ ಅಲ್ಲ, ರಾಘೂಸ್ ಕಿಚನ್ ಅಲ್ಲಿ ಅಡಿಗೆ ಮಾಡಿದ್ದು. ನಿಮಗೆ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತಾ? ಬಟ್ ಎನಿವೇ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಮ್ಮ ಕಿಚನ್ ಅಲ್ಲಿ ಬಂದು, ನಿಮ್ಮ ಕಿಚನ್ ಅಲ್ಲಿ ನಾವು ಅಡಿಗೆ ಮಾಡೋದಕ್ಕೆ ಅಂಡ್ ಒಳ್ಳೆ ರೆಸಿಪಿನ ನಮ್ಮ ನೆಂಟರಿಗೆ ಹೇಳ್ಕೊಟ್ಟಿದ್ದೀರಾ. ದಯವಿಟ್ಟು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಎಲ್ರಿಗೂ ಕೊಡಿ. ನಿಜವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಖಂಡಿತ ಸಿಗತ್ತೆ. ಬಿಕಾಸ್ ಇದು ತುಂಬಾ ಯೂನಿಕ್ ಆಗಿರೋ ಒಂದು ರೆಸಿಪಿ. ಟೂನಾ ಫಿಶ್ ಅಲ್ಲೇ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ತರ ಬೇರೆ 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 ರೆಸಿಪೀಸ್ಗಳು ನಿಮಗೆ ಬೇಗ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಅಂಡ್ ಹೊಸ ಎಪಿಸೋಡ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ನಮಸ್ತೆ.